ವಿಶೇಷವಾಗಿ ನಮ್ಮ ದೇಶದಲ್ಲೇ ವಿವಿಧತೆಯಲ್ಲಿ ಏಕತೆ ಇರೋದು ಯಾವ್ದಾರ ಒಂದು ಪ್ರಪಂಚದಲ್ಲಿ ದೇಶ ಇದೆ ಅಂದರೆ ಅದು ಭಾರತ ದೇಶ. ಇಲ್ಲಿ ಪ್ರತಿ ಮಣ್ಣಿಗೂ ಗಾಳಿಗೂ ಪ್ರತಿಯೊಂದು ಪ್ರಕೃತಿಗೂ ತನ್ನದೇ ಆದ ವಿಶಿಷ್ಟವಾದ ಶಕ್ತಿ ಇದೆ. ಅದನ್ನು ವಿಶೇಷವಾಗಿ ಗೋಮಾತೆ, ನಾವು ಹಿಂದೂಗಳು ಹೇಳ್ತೀವಿ ಅದರಲ್ಲಿ ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ವಾಸ ಮಾಡ್ತಾರೆ ಅಂತೇಳಿ. ಆದರೆ ಅದನ್ನು ಕಾರ್ಯಗತ ಮಾಡೋಂಥವ್ರು ಜೈನ್ ಸಮಾಜದವರು. ನಮ್ಮ ಭಾಳಷ್ಟು ರಾಜ್ಯದಲ್ಲಿ ಇರ್ಬೋದು, ಬೇರೆ ಕಡೆ ನೋಡಿರ್ಬೋದು, ಗೋವುಗಳಿಗೆ ಪ್ರಪ್ರಥಮವಾಗಿ ಗೋಶಾಲೆಯನ್ನು ಶಿವಮೊಗ್ಗದಲ್ಲಂತೂ ನಾನು ನೋಡಿದಂಗೆ ಗೋಶಾಲೆ ಪ್ರಾರಂಭ ಮಾಡಿದ್ದು ಮಾವೇರ್ ಗೋಶಾಲೆ ಅವರು. ಇದಾದ ನಂತರ ಈಗ ಜ್ಞಾನೇಶ್ವರ ಮಾಡಿದ್ದಾರೆ, ಪಕ್ಕದಲ್ಲಿ ಶೋರಬಿ ಮಾಡಿದ್ದಾರೆ, ಹೀಗೆ ಮತ್ತೊಬ್ಬರು ಮಾಡ್ತಾ ಹೋದ್ರೆ. ಆದರೆ ವಿಶೇಷವಾಗಿ ನಮ್ಮ ಜೈನ್ ಸಮಾಜ ಈ ಗೋಶಾಲೆ ಅಂದರೆ ಅದ್ರ ಬಗ್ಗೆ ಭಾಳ ವಿಶೇಷವಾದ ಪ್ರೀತಿ ಇದೆ. ಅವಾಗ ಹೇಳಿದಂಗೆ ವಿ.ಕೆ. ಜೈನ್ ಅವರು ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ತಮ್ಮ ಹುಟ್ಟಿದಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ಕಳೆದ ಸಾರಿ ಅವ್ರ ಮನೆ ಹತ್ರನೇ ಹುಟ್ಟಿದಬ್ಬ ಆಚರಿಸಿ ಇವತ್ತು ಗೋಶಾಲೆಯಲ್ಲಿ ಅವರೆಲ್ಲ ಕರೆಸಿ ಅಲ್ಲೇ ಅವರು ನಗದು ಹಣವನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನು ತಗೊಳ್ಳಿ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ಸ್ಕೂಲಲ್ಲಿ ಮಾಡಿದರು, ಅದಕ್ಕಿಂತ ಮುಂಚೆ ಒಂದು ಹೆಲ್ತ್ ಕ್ಯಾಂಪ್, ಈ ರೀತಿ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ವಿಶೇಷ ಒಂದು ಶಿವಮೊಗ್ಗದಲ್ಲಿ ನಾನು ನೋಡಿದ್ದೆ, ನಿಮಗೆ ಯಾರು ಜೈನರು ಅಂತ ಕರೆಯಲ್ಲ, ಮಾರ್ವಾಡಿಗಳು ಅಂತಾರೆ. ಮಾರ್ವಾಡಿಗಳ ಅರ್ಥ ಅವರು ದೊಡ್ಡ ಬೀಚಲ್ಲ, ಬರೀ ವ್ಯಾಪಾರ ಮಾಡ್ತಾರೆ, ಯಾವುದನ್ನು ಕೊಡಲ್ಲ ಅನ್ನೋದು ಹೊರಗಡೆ ಇತ್ತು. ಆದರೆ ಈಗ ಅದನ್ನು ಬಹಳಷ್ಟು ವರ್ಷಗಳಿಂದ ನಮ್ಮ ಶಿವಮೊಗ್ಗದಲ್ಲಿಂದ ಜೈನ್ ಸಮಾಜ ಅದನ್ನು ಹೋಗಲಾಡಿಸಿದೆ. ಯಾವುದೇ ಕಾರ್ಯಕ್ರಮ ಇರಲಿ, ಅದು ಯಾವುದೇ ಸಮಾಜದ ಕಾರ್ಯಕ್ರಮ ಇರಲಿ, ಕೊಡುಗೆ ದಾನಿಗಳಾಗಿ ಮುಂದಿಟ್ಟಿದ್ದಾರೆ. ಅದನ್ನು ಜನ ಮರ್ತ್ಬಿಟ್ಟಿದ್ದಾರೆ. ನಾನು ಮತ್ತೆ ಜ್ಞಾಪಕ ಮಾಡಿದೆ, ಏಕೆಂದರೆ ಹೊರಗಡೆ ಮಾತಾಡೋದು ನಾನು ನೋಡಿ ಬಂದಾಗ ಜೈನ್ ಸಮಾಜ ಅಂತ ಹೇಳೋದು ಬಿಟ್ಟು ಈ ಹೆಸರು ಹೇಳ್ತಾರೆ. ಆದರೆ ಕಳೆದ 10-15 ವರ್ಷಗಳಿಂದ ನಮ್ಮ ಶಿವಮೊಗ್ಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ಸಮಾಜ ನಡ್ಕೊಳ್ತಾ ಇರೋ ರೀತಿ ಮತ್ತು ತಮ್ಮ ಆಚರಣೆಗಳು, ಮೊನ್ನೆ ತಮ್ಮ ದೇವಸ್ಥಾನದ ಒಂದು ಅದ್ದೂರಿಯ ಉದ್ಘಾಟನೆ, ಇವೆಲ್ಲವೂ ಕೂಡ ನಮಗೆ ಮಾದರಿ. ನೀವೇನು ಹೇಳ್ಕೊಡ್ತೀರೋ ಅದನ್ನು ನಾವು ಕೂಡ ನಮ್ಮ ಸಮಾಜದಲ್ಲಿ ಅಳವಡಿಸ್ತಾ ಇದ್ದೀವಿ. ಮನಸ್ಸು ನಮ್ಮ ವಿಜಯ್ ಕುಮಾರ್ ದಿನಕರ್ ಅವರಲ್ಲಿದೆ. ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಜೈನ್ ಅವರು ಇವತ್ತು ಪಾಲಿಸಿ ಇಲ್ಲಿ 500 kg ಹಣ್ಣು ತರಕಾರಿಗಳನ್ನು ನಮ್ಮ ಗೋಮಾತೆಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ಅನುಕರಣೀಯ ಕಾರ್ಯ. ಇದು 40ರಿಂದ 50 ಮನೆಯೊಳಗೆ ಸಣ್ಣ ಕೊಟ್ಟಿಗೆಗಳು ಇರ್ತೀವಿ. ಪ್ರತಿ ಮನೆಯೊಳಗೆ 3-4 ಹಸುಗಳನ್ನು ನಾವು ಸಾಕ್ತಾ ಇದ್ವಿ ಅವತ್ತು. ಆದರೆ ಕಾಲ ಬದಲಾಗ್ತಾ ಅದು ನಮ್ಮ ಗೋಮಾತೆನ ಕಟುಕರ ಕೈಗೆ ಸಿಕ್ಕಿ ಬಲಿಯಾಗಕ್ಕೆ ಶುರುವಾಯಿತು. ನಾವು ಏನು ಪವಿತ್ರ ಅಂತೀವಿ, ಆ ಗೋಮಾಂಸನ ಗೋವುಗಳನ್ನು ಹತ್ಯೆ ಮಾಡಿ ಅದರ ಮಾಂಸವನ್ನು ತಿನ್ನುವಂಥ ಪ್ರಯತ್ನಗಳು ನಡೆದವು. ಕಾನೂನಲ್ಲಿ ವಿರುದ್ಧವಾಗಿದ್ದರೂ ಆ ಕೃತ್ಯಗಳು ಇವತ್ತಿಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ನಿಜಕ್ಕೂ ಭಾಳ ದಾರುಣ ಸಂಗತಿ. ಯಾಕೆಂದರೆ ನಮ್ಮ ಹಿಂದೂಗಳಲ್ಲಿ, ಜೈನರಲ್ಲಿ ಈ ಥರ ನಾವು ಅದನ್ನು ದೇವರು ಸಮಾನವಾಗಿ ನಾವು ನೋಡೋವಂಥದ್ದು. अरे श्री बाबूलाल जी, इनके बारे में कितना कहे उतना कम है. जो इंसान मैं या बड़े विनोद कुमार हो के दिनकर जी हुए, सब अपने अपने दुकानों में मस्त रहते हैं, लेकिन बाबूलाल जी पूरे दिन में 3 घंटे गौशाला क्या काम करते हैं. ऐसे हमारे बाबूलाल जी है. और इन्होंने अभी इस गौशाला जो पहले नुकसान में चलती थी, आज सॉलिड प्रॉफिट में चल रही है. ये इन्हीं का काम है. ऐसे बाबूलाल जी को सबकी तरफ से बहुत बहुत धन्यवाद है और आगे भी इसमें बढ़ते रहे. अभी हमारे बाबूलाल जी ने एक स्कीम बनाई थी यहाँ गौशाला के लिए, मतलब कार्यक्रम विनोद भाई का गौशाला में चल रहा है, तो गौशाला के बारे में बोलना ज्यादा अच्छा रहेगा. इन्होंने अभी स्कीम बनाई है कि एक गाय माता को 1 साल का 11,000 रुपए है. अभी शायद चातुर्मास के बाद विमल सागर जी का यहाँ शिवमोगा का प्रोग्राम बन रहा है, बात चल रही है. अगर हुआ है तो उनकी निशा में जो कार्यक्रम करेंगे उसमें इसके गौशाला के बारे में आपको डिटेल देंगे. और ये गौशाला में करीब 530 जानवर है. वो 130 जानवर और एक हमारा ब्रांच बनाया हुआ है गाड़ीकोपा में, वहाँ पर है. आप सबके दानदाताओं की तरफ से ये गौशाला चल रही है. हम लोग तो खाली आपका मेहनत क्या ये देखते हैं करके, बाकी सबके लिए धन्यवाद. वी.के. जैन पदर है, उन्होंने ये प्रोग्राम रखा है. आप भी वो विनती है आगे आप भी कोई यहाँ पर प्रोग्राम रखें. और वी.के. जैन ने अपने तरफ से 11,000 रुपये हमारी गौशाला लिए. ನಾನು ಒಂದು 4-5 ವರ್ಷ ಹಿಂದೆ ಒಂದು ಗೋಶಾಲೆಯಲ್ಲಿ ಯಾರೋ ಒಬ್ಬ ಹುಟ್ಟುಹಬ್ಬ ಮಾಡಿದ್ರು. ಆ ವಿಡಿಯೋನ ನೋಡಿದ್ದೆ.
ಆ ವಿಡಿಯೋ ನೋಡಿದಾಗ ನನಗೆ ಅವತ್ತಿನ ಮನಸ್ಸಲ್ಲಿ ಇತ್ತು, ನಾನು ಒಂದು ಗೋಶಾಲೆಲ್ಲ ಮಾಡಬೇಕು. ಅದನ್ನು ಕಾಯ್ತಾ ಇದ್ದೆ, ಈಗ 60 ವರ್ಷ ಆಗಲಿ ಆವಾಗ ಮಾಡೋಣ ಅಂತ. ಆದರೆ ಆ ಸಮಯ ಬಂತು. ನನ್ನ ಸ್ನೇಹಿತರಾದ ನಮ್ಮ ಜಿತೇಂದ್ರ ಕುಮಾರ್ ಜೀತು, ಅವನು 3 ದಿವಸದಿಂದ ನಾನು ಊರಲ್ಲಿ ಇಲ್ಲ ಅಂದ್ರೂ ನನಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಎಲ್ಲ ರೇಟ್ ಕೇಳಿ 2 ಪೈಸೆ ಉಳಿಸಿ 10 kg ಜಾಸ್ತಿ ಬರಲಿ ಅಂತ ಅವನ ಭಾವನೆಯಿಂದ. ಕಾರಣ ಏನಂದ್ರೆ ಒಂದು ಬಾಳೆಹಣ್ಣು ತಗೊಳ್ಬೇಕಾದ್ರೆ 25 ರೂಪಾಯಿ kg ಎಲ್ಲೆಲ್ಲೋ ಹುಡುಕಿ ಅಲ್ಲಿ 22 ರೂಪಾಯಿ ಮಾಡಿ ಅದು 6 ರೂಪಾಯಿ ಉಳಿದು 6 ರೂಪಾಯಿ kg ಇನ್ನೊಂದು 60 kg ಬರಲಿ. ಆ ತರ ಜಿತೇಂದ್ರ ಕುಮಾರ್ ಎಲ್ಲ ಒಂದು ದುಡ್ಡನ್ನು ಉಳಿಸಿದ್ದಾರೆ. ಬರೀ ಒಂದೇ ಅಲ್ಲ, ಕೆಲವು ಟೈಮ್ ಏನಾಗ ಆ ದುಡ್ಡಲ್ಲಿ ಏನ್ ಮಾಡಿದ್ರೆ ಎಕ್ಸ್ಟ್ರಾ ಒಂದು ತಂದು ಐಟಮ್ ತಂದು ಇಲ್ಲಿ ಹಾಕಿದ್ದಾರೆ. ನಾವು ಜಿತುಗೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ದಿನೇಶ್ ಶೆಟ್ಟಿ ಇವನಷ್ಟೇ ಬಾರಿ ಪುಸ್ತಕ ಕಳೆದ್ರೆ ಓಡ್ ಬಂದು ಕೆಲಸ ಮಾಡ್ತಾನೆ ದಿನೇಶ್. ಇಲ್ಲಿ ಭಾರಿ ಜನ ಕೆಲಸ ಮಾಡಿದ್ದಾರೆ ನನ್ನ ಜೊತೆಗೆ. ಹಾಗೂ ನಾನು ಚಿನ್ನ ಬೆಳ್ಳಿ ಗಿರಿವರ್ತಕ ಸಂಘದ ನಿರ್ದೇಶಕರು, ಸದಸ್ಯರು ನನಗೆ ಎಲ್ಲಾ ಕಡೆ ಕರ್ಕೊಂಡೋಗಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ವಿನೋದ್ ಕುಮಾರ್ ನೀವು ಜೊತೆಗಿರಿ ಸಾಕು, ನೀವು ಏನು ಮಾಡಿದ್ರು ಪರವಾಗಿಲ್ಲ, ನಮ್ಮ ಒಂದು ಕೆಲಸ ಮಾಡಕ್ಕೆ ನೀವು ಹಂಗೆ ಚಂಪಾಲಾಲ್ ಅವರು, JC ಜೈನ್, ಈಗ ಏನ್ ಭಾರಿ ಹೆಸರುಗಳಿದಾವೆ. ಅವ್ರು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ.